ರಟ್ಟುಂಡು ರಟ್ಟೊಡಗಿದ್ರು ರೈಡೇ ಡೇಂಜರ್ ರೈಡೇ. ನಮಸ್ಕಾರ ಎಲ್ರಿಗೂ. ಊರಿಗೆ ಬಂದಿದ್ದೇನೆ. ಊರಲ್ಲಿ ಫೇಮಸ್ ನಮ್ಮ ಮುತ್ಯಾವರ ಮಾಡ ಜಾತ್ರೆಗೆ ಬಂದಿದ್ದೇನೆ. ಇಲ್ಲಿಯ ಸಂತೆ ಅಂದರೆ ತುಂಬ ಫೇಮಸ್, ಅದಕ್ಕೆ ನೀವು ಸಂತೆ ನೋಡ್ತಾ ಇದ್ದೀರಿ. ಸಂತೆ ಮತ್ತೆ ಸಹ ನಾವು ನೋಡ್ಬೋದು, ನಾನು ನಿಮಗೆ ತೋರಿಸ್ತೇನೆ. ಫಸ್ಟ್ ಜಾತ್ರೆ ನೋಡುವ. ಓಕೆ, ಕೊಡಿ ಏರುವುದು ಧ್ವಜಾರೋಹಣ ದಿನ ಇದು. ಸೊ ಬನ್ನಿ ಜಾತ್ರೆ ಹೇಗೆ ನೋಡುವ ಫಸ್ಟ್, ಮತ್ತೆ ನಿಮಗೆ ಸಂತೆ ತೋರಿಸ್ತೇನೆ. ತಾಲೀಮು ಪ್ರದರ್ಶನ ಆಗ್ತಾ ಉಂಟು ಈಗ.
ಓಕೆ, ಈಗ ಬನ್ನಿ ನೀವು ನಮ್ಮ ಫೇವ್ರೆಟ್ ಜಾತ್ರೆಯಲ್ಲಿ 3 ನಮ್ಮ ಫೇವ್ರೆಟ್ ಸ್ಪಾಟಲ್ಲಿ ಒಂದು ಸ್ಪಾಟ್ ತಿನ್ನೋದು ಸ್ಪಾಟ್. ನಂದು ಆಲ್ ಟೈಮ್ ಫೇವ್ರೆಟ್, ನಿಮಗೆಲ್ರಿಗೂ ಗೊತ್ತಿರ್ಬೋದು. ನಾವು ಕಾಲೇಜಲ್ಲೆಲ್ಲ ಇರುವಾಗ ಹೋಗ್ತಿರುವಾಗ ಜಾತ್ರೆಗೆ ಆ ಟೈಮಲ್ಲಿ ಹೋಗ್ತಿದ್ವಿ. ಗೋಬಿ ಮಂಚೂರಿಯನ್, ಬೇಲ್ಪುರಿ, ಅದು ಪುರಿ ಇದು ಪುರಿ, ಮತ್ತು ಕಬ್ಬು ಜ್ಯೂಸು, ಲೈಮ್ ಸೋಡಾ, ಹಾಗೆ ಬೇರೆ ಬೇರೆ ಟ್ರೈ ಮಾಡ್ತಾ ಒಂದು 2-3 ಶಾಪ್ ಇರ್ತಿತ್ತು ಗೋಬಿ ಮಂಚೂರಿಯನ್. ಈಗ ನೋಡಿದರೆ ಓ ದೇವರೇ, ಲೈನಲ್ಲಿದೆ. ಇದು ವೀಡಿಯೋದಲ್ಲಿ ಮಾತ್ರ ಇಷ್ಟು ಕಾಣೋದು, ರಿಯಲ್ ಆಗಿ ತುಂಬ ಇತ್ತು ಇಲ್ಲಿ. ನಾನು ಎಲ್ಲ ಶೂಟಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಗೋಬಿ ಮಂಚೂರಿಯನ್ ಜ್ಯೂಸ್ ಎಲ್ಲ ಕುಡಿತಿದ್ದೆ, ಕಬ್ಬು ಜ್ಯೂಸ್ ಕುಡಿತಿದ್ದೆವು ಎಲ್ಲರೂ ಶೇರಿಂಗಲ್ಲಿ. ಏನು ಬಿಲ್ ಆಗ್ತಿದೆ ಅದೆಲ್ಲ ಶೇರ್ ಮಾಡಿ ಆಗ್ತಿದ್ದೆವು. ಅದೊಂದು ಲೈಫೇ ಬೇರೆ ಗೈಸ್, ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಮತ್ತು ನಾವು ಕಾಲೇಜ್ ಟೈಮ್ಸ್ ಮೆಮೊರೀಸ್ ಒಂದು ಬೇರೆ. ನೋಡಿ ಹ್ಯಾಂಗ್ಯೂ ಐಸ್ ಕ್ರೀಮ್ ಕೂಡ ಇದೆ, ಆಗ ಕೂಡ ಇತ್ತು. ಖುಷಿ ಆಗ್ತಿತ್ತು ಇವತ್ತು ನೋಡುವಾಗ, ಈ ಒಂದು ಸಂತೆ ತಿರುಗುವಾಗ. ಸ್ಪೆಷಲಿ ಈ ಈಟಿಂಗ್ ಏರಿಯಾ ಉಂಟಲ್ಲ, ಇದು ನಮ್ಮದು ಟಾಪ್ ಸ್ಪಾಟ್. ಮತ್ತು ನಮ್ಮದು ಸೆಕೆಂಡ್ ಫೇವ್ರೆಟ್ ಸ್ಪಾಟ್ ಈ ಸಂತೆ. ಇದು ಸಣ್ಣದಿರುವಾಗ, ನಾವು ಕಾಲೇಜ್ ಟೈಮಲ್ಲಿ ನಾವು ಸಣ್ಣ ಮಕ್ಕಳಿರುವಾಗ ಇಲ್ಲೇ ಇದ್ದದ್ದು. ನಮ್ಮ ಪೇರೆಂಟ್ಸ್ ಕೈ ಹಿಡಿದುಕೊಂಡು ಕೂಗಿಕೊಂಡು ಒಂದು ಬೊಬ್ಬೆ ಹಾಕಿಕೊಂಡು, ಪ್ಲೀಸ್ ಒಂದು ಬೈಕ್ ತೆಗೆದುಕೊಡಿ, ಒಂದು ಕಾರ್ ತೆಗೆದುಕೊಡಿ, ಒಂದು ಬ್ಯಾಟ್ ಬಾಲ್ ಕೊಡಿ, ಅದು ಕೊಡಿ ಇದು ಕೊಡಿ ಅಂತೇಳಿ. ಓಹ್, ಇದೆಲ್ಲ ಖಾಲಿ ಮೆಮೊರೀಸ್ ಆಗಿ ಉಳಿದಿದೆ. ಈಗಿನ ಮಕ್ಕಳಿಗೆಲ್ಲ ಮೊಬೈಲೇ ಬೇಕು, ಬೇರೆ ಇದರಲ್ಲೆಲ್ಲ ಯಾರು ಇಲ್ಲ ಇಂಟ್ರೆಸ್ಟೆಡ್. ಏನು ಮಾಡೋದೆ. ಅದರ ನಂತರ ನಮ್ಮ ಥರ್ಡ್ ಫೇವ್ರೆಟ್ ಸ್ಪಾಟ್ ಈ ಗೇಮ್ಸ್ ಏರಿಯಾ. ಇದರಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಈ ಸಲ ತುಂಬ ಒಂದು ಪ್ಲೇಯಿಂಗ್ ಆಪ್ಷನ್ಸ್ ಇದೆ, ಗೇಮ್ಸ್ ಎಲ್ಲ ಇತ್ತು. ತುಂಬ ಖುಷಿ ಆಯಿತು ನೋಡಿ, ತುಂಬ ಮಕ್ಕಳು ಎಂಜಾಯ್ ಮಾಡ್ತಿದ್ರು. ನಮ್ಮ ಚೈಲ್ಡ್ಹುಡ್ ನೆನಪಾಯಿತು. ನಮ್ಮ ಅಜ್ಜ ಎಲ್ಲ ಕರೆದುಕೊಂಡು ಬಂದು ಇಂಥದ್ದಲ್ಲ, ಹಾಗೆಲ್ಲ ಸಿಂಪಲ್ ಇದ್ದದ್ದು. ಕೆಲವೊಂದು ಕುದುರೆ ಹಾಗೆ ಹೀಗೆ ರೌಂಡ್ ತಿರುಗೋದು, ಮತ್ತು ಉಯ್ಯಾಲೆ ಇದರಲ್ಲೆಲ್ಲ ಕೂತ್ಕೊಳ್ಳಿಸೋದು, ನಾವು ಬೊಬ್ಬೆ ಹೊಡೆಯೋದು, ಅದನ್ನು ಅಜ್ಜ ನೋಡಿ ಖುಷಿ ಪಡೋದು. ಓಹ್, ಅದೆಲ್ಲ ಒಂದು ಮೆಮೊರೀಸ್ ಯಾವತ್ತೂ ಬರಲಿಕ್ಕಿಲ್ಲ. ಇದೊಂದು ನೋಡಿ ನಮ್ಮ ರಿಂಗ್ ಬಿಸಾಕೋದು ಗೇಮು, ಅದು ಟ್ರೈ ಮಾಡಬೇಕು ಅಂತ ಇದ್ದೇನೆ, ಮತ್ತು ಮರೆತೋಯ್ತು ನಮಗೆ. ರಿಂಗ್ ಪೆಪ್ಸಿಗೆ ಬಿದ್ದರೆ ಪೆಪ್ಸಿ, ಕೋಕೋ-ಕೋಲಾಕ್ಕೆ ಬಿದ್ದರೆ ಕೋಕೋ-ಕೋಲಾ. ಮತ್ತು ಕೆಲವು ರೈಡ್ಸ್ ಎಲ್ಲ ಇತ್ತು. ಸೊ ರೈಡ್ಸ್ ಎಂಜಾಯ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ಸೊ ಫೈನಲಿ ಆ ಪ್ಲೇಸಿಗೆ ಬಂದೆವು. ಸೊ ನೋಡಿ, ಬೇರೆ ಬೇರೆ ರೀತಿಯ ರೈಡ್ಸ್ ಮೊದಲಿಂದಲೂ ಕೂಡ ಜಾಯಿಂಟ್ ವೀಲ್ ಬರ್ತಾಯಿತ್ತು ಎಷ್ಟೋ ವರ್ಷದಿಂದ. ಮತ್ತು ಇದೊಂದು ಬೋಟ್ ಆಚೆ ಈಚೆ ಹೋಗೋದು, ಇದು ರೈಡ್ಸ್ ಖುಷಿ ಆಗ್ತದೆ. ಸೊ ಟ್ರೈ ಮಾಡಲಿಕ್ಕಿದ್ದೇವೆ ಈ ಸಲ. ನನ್ನ ಬೆಸ್ಟಿ ಬಂದಿದ್ದಾರೆ, ಹರ್ಷ ಅವರು. ಹಾಯ್, ಹರ್ಷ ಒಟ್ಟಿಗೆ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳಿಕ್ಕಿದ್ದೇವೆ ನಾವು. ಬನ್ನಿ ನೋಡಿ ಜಾಯಿಂಟ್ ವೀಲ್. ಓಲು ಪುರ ತಾಗುಂಡ ಮಾರ. ಸೊ ಹರ್ಷನೊಟ್ಟಿಗೆ ಕೂತ್ಕೊಂಡಿದ್ದೇವೆ ಜಾಯಿಂಟ್ ವೀಲಲ್ಲಿ. ಹೇಗೆ ಆಗ್ತಾ ಉಂಟು ಹರ್ಷ ಅವರೇ? ಸೂಪರ್. ಸೊ ಉದ್ಯಾವರ ಮಾಡ ಜಾತ್ರೆಯಲ್ಲಿ ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ಚೈಲ್ಡ್ಹುಡ್ ಅದು ವಾಪಸ್ ನೆನಪಾಗ್ತಿದೆ. ರೌಂಡ್ ಒಂಜೆ ಒಂಜೆ ಒಂದು ಎರಡು ಹತ್ತಿಜೆ. ಓ ರಟ್ಟುಂಡು ರಟ್ಟೊಡಗಿದ್ದು. ಜಾಯಿಂಟ್ ವೀಲ್ ಗೈಸ್, ಚೈಲ್ಡ್ಹುಡ್ ಮೆಮೊರೀಸ್. ಗೈಸ್, ನಾವು ಬುರ್ಜ್ ಖಲೀಫಾ ಮೇಲೆ ಇದ್ದೇವೆ ನೋಡಿ. ಹೈಟ್ ಬುರ್ಜ್ ಖಲೀಫಾದು ಹೈಟಲ್ಲಿದ್ದೇವೆ, 160th ಫ್ಲೋರು. ನೋಡಿ, ಇದೊಂದು ರೈಡ್ ತುಂಬ ಸಿಂಪಲ್ ಇತ್ತು, ಸ್ವಲ್ಪ ಅಡ್ವೆಂಚರಸ್ ಆಗಲಿ ಅಂತೇಳಿ ಉಂಟಲ್ಲ. ನಮ್ಮದೊಂದು ಅಧಿಕ ಪ್ರಸಂಗ ಮಾಡಿದ್ದು ಅಲ್ಲಿ ನೋಡಿ. ಅಲ್ಲಿ ಕೆಳಗೆ ಕೂತ್ಕೊಳ್ಳೋದು ಬಿಟ್ಟು ಬೇರೆ ತುದಿಯಲ್ಲಿ ಸೀಟ್ ಇಲ್ಲ, ಅಲ್ಲಿ ಕೂತ್ಕೊಂಡದ್ದು ನಮ್ಮ ತಲೆಗೆ ಬಂತಾಯ್ತು. ಇನ್ನು ಅರ್ಚಿತ್ತು ನಾನು. ತಿಳ್ಕೊಳ್ಳ
ಹಾಂ. ಲಾಕ್ ಆಗಿದ್ರು ಸ್ಟಡಿ ಗೋ ಬಾಡಿ ಇದು ತಿರುಗೆರೆ ಉಂಡು. ಮಡಸ್ಥಾನದ ಒಂದು ಭಯಂಕರ ಒಂದು ಫೀಲಿಂಗ್ ಇದೆ. ಮಧ್ಯಾಹ್ನ ಸುಮಾರು 2:30 ಗಂಟೆ ಸುಂಟು ಬಿಸಿಲು, ನೆಲ ಮಣ್ಣನ್ನೆಲ್ಲ ಕೊತ ಕುದೀತಾ ಇತ್ತು. ನಮಗೆ ಕಾಲಲ್ಲಿ ಬಿಡಿ ಹೀಗೆ ನಿಂತು ಕೊಡಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಮಡಸ್ಥಾನ ಮಾಡೋದು ನೋಡಿಯೇ ಉಂಟಲ್ಲ, ರೋಮಾಂಚನ ಆಗ್ತಿತ್ತು.
ಲಾಸ್ಟ್ ದಿನ ನಾವು ಮನೆಯವರೆಲ್ಲ ಹೋಗಿದ್ದೆವು, ಅಂದರೆ ನನ್ನ ತಂಗಿ, ನನ್ನ ಚಿಕ್ಕಪ್ಪ ಮತ್ತು ಆಂಟಿಯವರು ಎಲ್ಲರನ್ನು ಕರೆದುಕೊಂಡು ಹೋದದ್ದು. ಅವರೊಟ್ಟಿಗೆ ಸಂತೆ ತಿರುಗಿದೆವು, ಚರಂಬುರಿ ತಿಂದೆವು, ಐಸ್ ಕ್ರೀಮ್ ತಿಂದೆವು, ಜ್ಯೂಸು ಕುಡಿದೆವು. ಹಾಗೆ ತುಂಬ ಖುಷಿ ಆಯಿತು, ಅವರಿಗೂ ಖುಷಿ ಆಯಿತು. ಸೊ ಅದು ಜಾತ್ರೆ ಒಂದು ಮೆಮೊರೇಬಲ್ ಆಯಿತು. ಹಾಗೆ ಮತ್ತು ಕೆಲವು ಫ್ರೆಂಡ್ಸ್ಗಳನ್ನು ಸಿಕ್ಕಿದ್ದೆವು, ಎಲ್ಲರೂ ಎಂಜಾಯ್ ಮಾಡಿದೆವು. ಖುಷಿ ಆಯಿತು ಗೈಸ್.